ಗುರುಭ್ಯೋ ನಮಃ. ಆದಿ ಜಗದ್ಗುರು ಶಂಕರ ಭಗವತ್ಪಾದರನ್ನು, ಗುರು ಶಂಭುಲಿಂಗ ಸ್ವರೂಪಿಗಳಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ರಾಮಾರೂಢ ಮಹಾಸ್ವಾಮಿಗಳ ಪರ್ಯಂತ ಆರೂಢ ಮಹಾ ಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ನಮಸ್ಕರಿಸಿ, ಭಕ್ತಜನ ಬಂಧುಗಳೇ, ಭಕ್ತ ಮಹಾಶಯರೇ, ಶರಣರೇ, ಶರಣೆಯರೇ, ಸದ್ಭಕ್ತರೇ, ಸಾಧಕ ವೃಂದವೇ, ತಮ್ಮೆಲ್ಲರಿಗೂ ನನ್ನ ಅನೇಕ ಶರಣುಗಳನ್ನು ಸಲ್ಲಿಸಿ, ಈಗಾಗಲೇ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದ ಪರಮಾರ್ಥ ಗೀತೆ ಎಂಬ 11 ಗೀತೆಯಿಂದ ಕೂಡಿದ ಆ ಗ್ರಂಥವನ್ನು ತಮ್ಮೆಲ್ಲರ ಎದುರಿಗೆ ಮುಖೋದ್ಗತವಾಗಿ ಪುಸ್ತಕವಿಲ್ಲದೆ ಕಂಠಪಾಠದಿಂದ ಅದನ್ನು ವಿವರಿಸಲಾಗಿತ್ತು. ಈಗ ಪ್ರತಿಯೊಂದು ಗತಿಯನ್ನು ಪ್ರತ್ಯೇಕವಾಗಿ ಒಂದೊಂದು ಅದನ್ನು ಪಠಿಸಬೇಕೆಂಬುವ ಇಚ್ಛೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು ಗತಿಯನ್ನು ಎಲ್ಲರ ಎದುರಿಗೆ ತರಲಾಗಿದೆ. ಈಗ ಎರಡನೇ ಗತಿಯನ್ನು ಇಂದು ಪ್ರಾರಂಭ ಮಾಡೋಣ. ಅಲ್ಲಿಯೇ ಮಾಯೋಪಾದಿಕನಪ್ಪ, ಎಲ್ಲವ ಬಲ್ಲ ಮಹೇಶನೆ ನಿಪ್ಪ, ನಿನ್ನಿಚ್ಛೆಯಲೇ ನಭವಾಯಿತು, ನನ್ನಿಯ ನಿಲನದರೊಳಗಾಯಿತು, ವಾಯುವಿನೊಳಗ ಪಾವಕವಾಯಿತು, ವಾಯು ಸಖನೊಳ ಜಲವಾಯಿತು, ಆ ಜಲದೊಳು ವಸುಮತಿಯಾಯಿತು, ರಾಜೀವ ಜನ ಹೇ ನೀನಾವತ್ತು, ಭರಿಭೂತಂಗಳ ವ್ಯವಹಾರಕ್ಕೆ, ನೆರೆ ಸಾಧನವಲ್ಲಾತ್ಮಚಯಕ್ಕೆ, ಅದರಿಂದ ಖಿಳಕರಣ ಬೇಕೆಂದು ವಿಧಿತಾಂ ಪಂಚೀಕರಿಸಿದನಂದು, ಆ ಭೇದದೊಳರಿಭೂತಮಿವೈದು, ಶೋಭೆಯ ನೈದಿದ ಒಂದೊಂದೈದು, ಸರಿಭಾಗದೊಳೊಂದೊಂದೆರಡಾಗಿ, ಎರಡರಳೊಂದಂಶವೇ ನೆಲೆಯಾಗಿ, ಉಳಿದಾರ್ಧಂಶಗಳೇ ನಾಲ್ಕಾಗಿ, ತಿಳಿಭಾಗಂಬಡೆದವು ಸಮನಾಗಿ, ನೆಲೆಯಾಗಿದ್ದ ಅಂಶಗಳು ಉಳಿದ ನಿಜಾಂಶವನಾಮೇಕರಳು, ಬೆರಕೆಯ ನೈದಿದ ಒಂದೊಂದೈದು, ವಿರಚಿಸಿ ತತ್ವಂ 25, ಈ ತತ್ವ ಸಮಷ್ಟಿಯತನುವಾಯಿತು, ಈ ತೆರ ನಿಂಪಂಚೀಕೃತವಾಯಿತು, ಗಗನಾಂಶವೇ ಜ್ಞಾತೃತ್ವಮದಾಯಿತು, ಬಗೆಯಲು ಸಂಸ್ಕೃತಿಗದು ಗುರಿಯಾಯಿತು, ಧರೆ ಕಳೆವೆರಸಲು ಅಹಂಕೃತಿಯಾಯಿತು, ಪರಿತೋರದ ಮೂಢತೆ ಅದಕ್ಕಾಯಿತು, ಜಲ ಕಳೆವೆರಸಲು ಚಿತ್ತವದಾಯಿತು, ತಿಳಿವಿನ ರೂಪವೇ ನೋಡದಕ್ಕಾಯಿತು, ಜ್ವಲನಂ ಬೆರಸಲು ಮತಿಯಾಯಿತು, ಕಳೆವೆತ್ತಿಯ ರೂಪದಕ್ಕಾಯಿತು, ಮರುತಂ ಬೆರಸಲು ಮನವಾಯಿತು, ನಿರುತಂ ಚಂಚಲವದಕ್ಕಾಯಿತು, ಬಗೆ ನಿರವಧಿಯಂ ತತ್ಕರಣತ್ವ, ಮಿಗಿಲಹಮಿವು ತಿಳಿಯಂಬರತತ್ವ, ಬರಿ ಮಾರುತನೇ ವ್ಯಾನವದಾಯಿತು, ನೆರೆತಿರ್ಯಗತಿಯದಕ್ಕಾಯಿತು, ಧಾರುಣಿಗೂಡಿದೊಡಸುವಾಯಿತು, ಧಾರಣ ಶಕ್ತಿಯನದು ಪಡೆಯಿತು, ವಾರಿಯು ಕೂಡಲ ಪಾನವದಾಯಿತು, ಭೋರನ ಧೋಮ
ಮುಖ ಗತಿಯದಕ್ಕಾಯ್ತು ಅನಲಂಗೂಡಲು ದಾನವದಾಯಿತು ತನಗದರಿನ್ನುಡಿ ಮೊದಲಾಯಿತು ಅಂಬರಗೂಡಿ ಸಮಾನವದಾಯಿತು ತುಂಬಿದ ತನುವಿನೊಳದು ತೋರಿತು ಇಲ್ಲಿ ತಿಳಿಯಲವಕಿ ಚಲನತ್ವ ಉಳ್ಳದರಿಂದವೇ ಮಾರುತ ತತ್ವ ಉದಿತಾಜ್ಞಾಂಶವೇ ಲೋಚನಮಾಯಿತು ಅದು ರೂಪ ಪ್ರತಿಭಾಸಕಮಾಯಿತು ಧರಣಿಯ ನಂದಲು ನಾಸಿಕವಾಯಿತು ಸುರಭಿಗದು ಪ್ರತಿಭಾಸಕಮಾಯಿತು ಉದಕದೊಳಂದಲು ರಸನೆಯದಾಯಿತು ಅದು ಸುರಸ ಪ್ರತಿಭಾಸಕಮಾಯಿತು ಮಾರುತನೊಳಗೊಂದಲು ತ್ವಕ್ಕಾಯಿತು ಸ್ಪರ್ಶ ಪ್ರತಿಭಾಸಕಮಾಯಿತು ಗಗನಂಗೂಡಲು ಶ್ರುತಿಯಾಯಿತು ಮಿಗೆ ಶಬ್ದ ಪ್ರತಿಭಾಸಕಮಾಯಿತು ಎಲ್ಲರೊಳೊಮ್ಮಿಗೆ ತೋರುವ ಸತ್ವ ಉಳ್ಳದರಿಂದವೇ ತೈಜಸ ತತ್ವ ಉದಕದೊಳೊಂದಲು ರಸವಾಯಿತು ಅದು ಜಿಹ್ವೆಗೆ ಗೋಚರಮಾಯಿತು ಕ್ಷೋಣಿಯೊಳಂದಿ ಸುರಭಿಯಾಯಿತು ಗ್ರಾಣಕ್ಕದು ಗೋಚರಮಾಯಿತು ಶಿಖಿಯಂಬ್ಯರಸಲು ನೇತ್ರವದಾಯಿತು ಶಿಖಿಯಂಬ್ಯರಸಲು ರೂಪವದಾಯಿತು ಸುಖ ನೇತ್ರಕ್ಕದು ದೃಶ್ಯತೆಯಾಯಿತು ಪೊಕ್ಕನಿಲನೊಳ ಸ್ಪರ್ಶವದಾಯಿತು ತ್ವಕ್ಕಿಂಗದು ವೇದ್ಯತೆಯಾಯಿತು ತವೆನ ಭವ್ಯರದ ರವವಾಯಿತು ಶ್ರವಣಕ್ಕದು ವೇದ್ಯತೆಯಾಯಿತು ಎಲ್ಲದರೊಳೊಮ್ಮಿಗೆ ಸ್ವಗೈಪ ಸತ್ವ ಉಳ್ಳದರಿಂದವೇ ಅಪ್ಪಿನ ತತ್ವ ವದವಿದರಾಂಶವೇ ಗುದವಾಯಿತು ಅದಕ ವಿಸರ್ಜನೆ ಕ್ರಿಯೆಯಾಯಿತು ಸಲಿಲದಳೊಂದಲು ಗುಹ್ಯವದಾಯಿತು ಸಲಿಸುಕಿಸುವ ಕರ್ಮವೇ ಅದಕ್ಕಾಯಿತು ಪದವಾಸಿಖಿ ಯೋಗದೊಳಾಯಿತು ಅದಕ್ಕಾಗಮನವೇ ಕ್ರಿಯೆಯಾಯಿತು ಪುದಿದ ನಿಲನೊಳ ಕರವಾಯಿತು ಅದಕ್ಕಾದಾನವೇ ಕ್ರಿಯೆಯಾಯಿತು ಪೊಂದಿ ಗಗನದೊಳಗವಾಕಾಯಿತು ಅಂದದ ಕಾನುಡಿಯೇ ಕ್ರಿಯೆಯಾಯಿತು ಎಲ್ಲದರಂಶವ ಧಾರಣ ಸತ್ವ ಉಳ್ಳದರಿಂದವೇ ವಸುಧಾ ತತ್ವ ಅಹಮಂ ಪ್ರಾಣಂ ಗ್ರಾಣಂ ಗಂಧ ಸಹಿತಂ ಧರೆಯಂ ಶಂಗಳ ಬಂಧ ಚಿತ್ತವಪಾನಂ ರಸನೆಯುಗುಹ್ಯ ಪತ್ತಿ ಜಲಾಶಂಗಳ ಎನಲುಯ್ಯ ಬುದ್ಧಿಯುದಾನಂ ರೂಪಂ ಪಾದ ಬದ್ಧವೆನಿಪಸಿಖಿ ಕಳೆಗಳ ಭೇದ ಮನವಂ ತತ್ವಂ ಸ್ಪರ್ಶಂ ಪಾಣಿ ಎನಿಪವು ವಾಯುಕಳಾಯೋಚ್ರೇಣಿ ಮತ್ತೆ ಸಮಾನಂ ಶ್ರುತಿರವವಾಕೋ ಪೊತ್ತಿದ ನಭದ ಕಳೆಗಳೆನಿಸೇರ್ಕೋ ಆಯಾ ಕಳೆಗಳ ಬೆರೆಸುವ ಸತ್ವ ಪಾಯುರ ಸಾಕ್ಷಿ ವ್ಯಾನಿಜ್ಞತ್ವ ಸ್ಥೂಲದೊಡಲೊಳಿವು ನೀ ನಡೆಬಂಡು ಮೇಲಿಂದ್ರಿಯದೊಳು
ಮೇಲಿಂದ್ರಿಯದೊಳು ವಿಷಯವ ಕಂಡು ವ್ಯವಹರಿಸುವುದೇ ಜಾಗರವಕ್ಕೋ ಅವನರಿವಾತನೇ ವಿಶ್ವವೆನಿಪ್ಪೋ. ಈ ಪರಿಯೋಳು ಚರಿಸುತ್ತಿ ಪರಿಯೊಳು ಪರಗಿದ್ದ ಕರಣವಡಗಿ ವಾಸನೆ ಬೆರಸಿದ್ದ ಮನದಾಗ ವಹಾರವೆ ಕನಸಕ್ಕೋ ನಿನಗದರುಳು ತೇಜಸವೆಸರಕ್ಕೋ. ತಮದೊಳು ಮನ ಮುಳುಗಿಹುದೇ ಸುಕ್ತಿ ಸಮನಿಸಿ ಕಾರಣ ದೇಹ ಕ್ಲೋಕ್ತಿ. ಅಲ್ಲಿ ನಿನಗೆ ಪ್ರಾಜ್ಞತೆ ಪೆಸರಕ್ಕೋ ಬಲ್ಲನೆ ಜೀವತೆ ನಿನಗಿಂತಕ್ಕೋ. ಎಂತು ನೆನಸು ಕನಸಿನೊಳರಿ ಉಂಟು ಅಂತ ಸೂಕ್ತಿಯೋಳ್ ನಿನಗರಿ ಉಂಟು. ಇಲ್ಲದಿರಲು ನಿದ್ರೆಯನೆ ಅಚ್ಚತ್ತು ಇಲ್ಲಿ ನೆನಹು ನಿನಗೆಂತುದಿಸಿತ್ತು. ಏನುವನರಿಯದೆ ಸುಖ ನಿದ್ರೆಯೊಳು ಆ ನಿರ್ದ್ಯನು ಎಂಬಿ ನೆನಹುಗಳು. ಅನುಭವಿಸದೆ ನೆನೆಯಲಿ ಕಳವಲ್ಲ ಎನಿಪುದರಿಂತಾನಲ್ಲಿಯೇ ಬಲ್ಲ. ತಮದ ಜ್ಞಾನವು ಸುಖದಳೆಯಾಗಿ ಸಮನಿಸಿದಲ್ಲಿ ಕರಣವಿಲ್ಲಾಗಿ. ನಿನಗದರಿಂ ಸಿದ್ಧಂ ಸದ್ರೂಪೋ ಘನಚೇತ್ ಸುಖ ಜ್ಯೋತಿರ್ಮಯ ರೂಪೋ. ನಿನ್ನೊಳು ಶಬ್ದ ಬ್ರಹ್ಮವೇ ನಿಪ್ಪ ಮುನ್ನಾಯಿತು ಸರ್ವಾತ್ಮಕವಪ್ಪ. ಪ್ರಣವಂ ಕೇಳದರಿಂಗುಣವರ್ಣ ಗಣಿಸಲು ಮೂರವರಿಂಬಹುವರ್ಣ. ವೇದ ಪುರಾಣಾಗಮವದರಿಂದ ಚೋದಿತ ಮತ ಭಾಷ್ಯಗಳದರಿಂದ ಅವಿಡಿದಾಚರಣೆಯ ಫಲದಿಂದ ವಿವಿಧ ಚರಾಚರ ವಹರೂಪಿಂದ ಸಕಲ ವಿಕಲ ತತ್ವಾತ್ಮಕವಾಗಿ ಸಕಲಾತ್ಮಗಳಾಗಿಯ ನಿಜವಾಗಿ. ಇನಿತೆಲ್ಲವೂ ನಿನ್ನಯ ಪೆಸರಿಂದ ಜನಿಸಿದ ತತ್ವಾರ್ಥವ ತಿಳಿಯಂದ. ಕ್ಷಣಭಂಗುರುವಹ ಕನಸಿನ ಬಾಳು ಗಣಿಸಲ್ ಶತವರ್ಷ ಭ್ರಮೆ ಕೇಳು. ಅಂತಿ ಬಗೆದೋರದ ನಿನ್ನಲ್ಲಿ ಸಂತತ ಮೇಪ್ಪುದು ಪುಸಿ ತಿಳಿದಲ್ಲಿ. ಗತಿ ಎರಡನೇ ದಿದಕ್ಕತಿ ಹಿತಮೆನಿಪ ನಿರೂಪಣಂಗಳೇಕಾದಶವಂ. ಅತಿಶಯಮಾಗಿರಿ ತಿಳಿಯಲ್ ಪ್ರತಿಪಾದಿತವಿಲ್ಲಿ ಭೂತ ಪಂಚೀಕರಣಂ. ಅಂದುಗತಿ ಎರಡಕ್ಕಂ ನಿರೂಪಣ 22 ಚರಣ 272 ಮಂಗಲಮಸ್ತು. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಯೇ ಶಿವರ ಮಹಾದೇವ್. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಸದ್ಗುರುನಾಥ ಮಹಾರಾಜ್ ಕಿ ಜೈ.